ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Bro. ದಿಸ್ ಇಸ್ ಚರಣ್. ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟ್ ಎಜುಕೇಷನಲ್ ಪರ್ಪಸ್ಸೇ, ನೀವು ಎಜುಕೇಷನಲ್ ಆಗೇ ತಗೊಳ್ಳಿ. ಪ್ಲಸ್ ನಮ್ಮ ವಿಡಿಯೋನ ಒಂದು 3 ಚಾನಲ್ ಕಾಪಿ ಮಾಡಿ ಪೇಸ್ಟ್ ಮಾಡಿ ಬೇರೆಯವರಿಗೆ ಸೇಲ್ ಮಾಡ್ತಾಯಿದ್ದಾರೆ. BN Bro ಅನ್ನೋದು ಯಾವುದೇ ರೀತಿ ಅನಾಲಿಸಿಸ್ಗೆ ಚಾರ್ಜ್ ಮಾಡಲ್ಲ, ಯಾರ ಹತ್ರ ದುಡ್ಡು ಕೇಳಲ್ಲ. ಆ ಥರ ಫೇಕ್ ಚಾನಲ್ಸ್ ಇದ್ದಾವೆ, ಸ್ವಲ್ಪ ಅವ್ರ ಹತ್ರ ಕೇರ್ಫುಲ್ ಆಗಿರಿ. ಇಲ್ಲಿ BN Bro ಅನಾಲಿಸಿಸ್ಗೆ ಲೆವೆಲ್ಸ್ಗೆ ಯಾರ ಹತ್ರ ದುಡ್ಡು ತಗೊಳ್ತಾ ಇಲ್ಲ. ಓಕೆ, ಅದು ನಿಮಗೆ ಕ್ಲಾರಿಟಿ ಇರಲಿ. ಈಗ ನೋಡಿ, ಫ್ರೈಡೇ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಏನು ವರ್ಕ್ ಆಗಿದೆ ಒಂದು ಸತಿ ಪ್ಲೇ ಮಾಡ್ತೀನಿ ನೋಡಿ. ಏನಾದರೂ ಈ ಝೋನಲ್ಲಿ ವೆಯ್ಟ್ ಮಾಡಿ, ಇದ್ರ ಹೈ ಕ್ರಾಸ್ ಆದರೆ ಬೈ ಮಾಡ್ಕೋಬೋದು, ಬಟ್ ವೆಯ್ಟ್ ಮಾಡಿ. ಇದ್ರ ಮೇಲೆ ಬಂದು ಒಂದು 50 ಮಿನಿಟ್ಸ್ ಸ್ಕ್ಯಾನ್ ಕ್ಲೋಸ್ ಆಗಲಿ. ಕ್ಲೋಸ್ ಆದರೆ ಇದ್ರ ಹೈ ಕ್ರಾಸ್ ಆಗುವಾಗ ಬೈ ಮಾಡಬೇಡಿ, ಮತ್ತೆ ರೀಟ್ರೇಸ್ಮೆಂಟ್ ಬರುತ್ತೆ. ರೀಟ್ರೇಸ್ಮೆಂಟ್ ಬಂದು ಈ ಏರಿಯಾದಿಂದ ಬೈ ಮಾಡಿಕೊಂಡ್ರೆ ನಾನು ಇಲ್ಲಿಂದ ಕಂಪ್ಲೀಟ್ ಬೈ ಕಡೆ ಇರ್ತೀನಿ. ಈ ಕ್ಯಾಂಡಲ್ 50% ರೀಟ್ರೇಸ್ಮೆಂಟ್ ಬರುತ್ತೆ. ಇಲ್ಲಿಂದ ನೀವು ಕಂಪ್ಲೀಟ್ ಬೈ ಕಡೆ ಪ್ಲಾನ್ ಮಾಡ್ಕೋಬೋದು, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಅನಾಲಿಸಿಸ್ ನೋಡಿಕೊಂಡು. ಓಕೆ, ಯಾಕಂದರೆ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದ್ರ ಮೇಲೆ ನೀವು ಕಂಪ್ಲೀಟಾಗಿ ಬೈ ಕಡೆ ಇರ್ಬೋದು, ನಿಮ್ಮ ಪ್ಯಾಟ್ರನ್ ಮೇಲೆ ಈ ಸ್ಪೇಸ್ಗೆ. ಓಕೆ, ಇಲ್ಲ ಸೆಲ್ಲಿಂಗ್ ಮಾಡಬೇಕು ಅಂದರೆ ಸೆಲ್ಲಿಂಗ್ ಅನ್ನೋದು ನಾನು ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ. 3 ಗ್ರೂಪಲ್ಲಿ ಮಾಡ್ತೀನಿ, ಮೇನ್ ಗ್ರೂಪ್, ಕಾಲ್ಸ್ ಗ್ರೂಪ್, ಟೋಟಲ್ 4 ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ. ಸೆಲ್ಲಿಂಗ್ ಕಡೆ ನಾನು ನೋಡ್ಕೊತೀನಿ, ಏನಾದರೂ ಇದ್ದರೆ ಅಪ್ಡೇಟ್ ಮಾಡ್ತೀನಿ. ಬೈಯಿಂಗ್ ಇದ್ರ ಮೇಲೆ ನೋಡ್ಕೊಳ್ಳಿ. ಫಸ್ಟ್ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ಅದ್ರ ಹೈ ಕ್ರಾಸ್ ಆಗ್ತಿದ್ರೆ ಬೈ ಮಾಡಿ. ತುಂಬ ಸಿಂಪಲ್ ಇರ್ತದೆ. ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಕ್ಲೋಸ್ ಆಗಿರೋ ಕ್ಯಾಂಡಲ್ ಹೈ ಕ್ರಾಸ್ ಆಗಬೇಕು, ಆವಾಗ ನೀವು ಬೈ ಕಡೆ ಪ್ಲಾನ್ ಮಾಡಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ಇಲ್ಲೊಂದು ಗ್ರೀನ್ ಲೈನ್ ಇದೆಯಲ್ಲ, ಇದ್ರ ಮೇಲೆ ಒಂದು ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಅದು ರೈಟ್ ಕ್ರಾಸ್ ಆಗುವಾಗ ಬೈ ಕಡೆ ಇರ್ತೀನಿ ನಾನು ಇಲ್ಲಿವರೆಗೂ. ಇಲ್ಲ ಇದ್ರ ಮೇಲೆ ಹೋಗಿಲ್ಲ, ಫಸ್ಟ್ ಕರೆಕ್ಷನ್ ಬಂತಂದರೆ ಈ ಝೋನಿಂದ 50 ಮಿನಿಟ್ಸ್ ಟೈಮ್ ಯೂಸ್ ಮಾಡಿಕೊಂಡು ಬೈ ಪ್ಲಾನ್ ಮಾಡ್ತೀನಿ. ಈ ಝೋನ್ ತುಂಬ ಇಂಪಾರ್ಟೆಂಟ್, ಇದು ಪ್ಲಸ್ ಆರ್ ಮೈನಸ್ ಕೂಡ ಆಗ್ಬೋದು. ಅದಕ್ಕೆ ಇಲ್ಲಿ 50 ಮಿನಿಟ್ಸ್ ಮಾತ್ರ ಯೂಸ್ ಮಾಡಬೇಕು. 50 ಮಿನಿಟ್ಸ್ ಯೂಸ್ ಮಾಡ್ಕೊಂಡು ಇಲ್ಲಿಂದ ಬೈ ಪ್ಲಾನ್ ಮಾಡ್ಕೊಬೋದು. ಇದು ನನ್ನ ವ್ಯೂ. ಅನಾಲಿಸಿಸ್ ವಿಡಿಯೋ ಕೇಳಿಸ್ಕೊಂಡ್ರಲ್ಲ, ಇವಾಗ ನಾವೇನು ಅಪ್ಡೇಟ್ ಮಾಡಿದ್ವಿ, ಏನು ಮಾರ್ಕೆಟ್ ನಡೀತು ನೋಡೋಣ. ಸ್ವಲ್ಪ ಸೌಂಡ್ಸ್ ಇರ್ತಾವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಓಪನ್ ಮಾಡೋಣ. ಇದು ಟುಡೇ. ಓಕೆ, ಟುಡೇ ಗುಡ್ ಮಾರ್ನಿಂಗ್ ಆದಮೇಲೆ ನೋಡಿ, ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ. ಗ್ಯಾಪ್ ಡೌನ್ ಓಪನ್ ಆಯಿತು. ಅದಾದಮೇಲೆ ಇಲ್ಲೊಂದು ಇದಿದೆ ನೋಡಿ, ಬೆಳಿಗ್ಗೆ 6 ಗಂಟೆ 59 ಒಂದು ಮೆಸೇಜ್ ಇದೆ. 50 ಮಿನಿಟ್ಸ್ ಕ್ಯಾಂಡ್ಲು ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ. ಹೈ ಕ್ರಾಸ್ ಆದರೆ ಸಿ ತಗೊಳ್ಳಿ, ಲೋ ಕ್ರಾಸ್ ಆದರೆ ಪಿ ತಗೊಳ್ಳಿ. ಓಕೆ, ಇಲ್ಲಿ ಕಾಣ್ತಾ ಇದೆಯಲ್ಲ ತುಂಬ ಕ್ಲಿಯರಾಗಿ. ಇವಾಗ ಮಾರ್ಕೆಟಲ್ಲಿ ಏನಾಗಿದೆ ನೋಡೋಣ. ಫಸ್ಟ್ 50 ಮಿನಿಟ್ಸ್ ಕ್ಯಾಂಡಲ್ ಇದು ಸ್ಕ್ರೀನ್ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಇದು ಫಸ್ಟ್ 50 ಮಿನಿಟ್ಸ್ ಕ್ಯಾಂಡಲ್. ಇದು ಹೈಗೆ ಲೋಗೆ ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಇವೆರಡಕ್ಕೂ ಮಾರ್ಕ್ ಮಾಡ್ಕೊಳ್ಳಿ. ಈಗ ಲೋ ಬ್ರೇಕ್ ಆಗಿದೆ, ಈ ಕಡೆ ಫಸ್ಟು ಪಿ ಕಡೆ ಲೋ ಬ್ರೇಕ್ ಆಗಿದೆ. ಬ್ರೇಕ್ ಆದಮೇಲೆ ಮಾರ್ಕೆಟ್ ಫಾಲ್ ಆಗಿದೆ ಇಲ್ಲ ನೋಡಿ. ಇದು ಬೆಳಿಗ್ಗೆ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹೇಳಿರೋದು. ಇಲ್ಲಿಂದ ಮಾರ್ಕೆಟ್ 400 ಪಾಯಿಂಟ್ಸ್ ಫಾಲ್ ಆಗಿದೆಯಾ ಇಲ್ಲ ನೋಡಿ. ಓಕೆ, ಇದನ್ನೇ ನಾನು ಟೆಲಿಗ್ರಾಮಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ. ಇದು ಕ್ಲೀನಾಗಿ ಬರ್ಕೊಟ್ಟಿದ್ದೆ ಚಾರ್ಟು, ಇದು ಬರ್ಕೊಟ್ಟಿದ್ದೆ, ಸೇಮ್ ಬಂದಿರುತ್ತೆ ನೋಡಿ, ಚೆಕ್ ಮಾಡ್ಕೊಳ್ಳಿ ನೀವು. ಅದಾದಮೇಲೆ 50 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕು 400 ಪಾಯಿಂಟ್ ಫಾಲ್ ಆಯಿತು ನೋಡಿ ಅಂತ ಒಂದು ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಕಂಪ್ಲೀಟ್ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅಪ್ಡೇಟ್ ಕೊಟ್ಟಿದ್ವಿ, ವರ್ಕ್ ಆಗಿದೆ. ಪ್ಲಸ್ ನಾವು ಮೇನ್ ಗ್ರೂಪಲ್ಲಿ ಏನೇನು ಮಾಡಿದ್ದೀವಿ ಅಂದರೆ ತುಂಬ ಸಿಂಪಲ್. ತುಂಬ ಸಿಂಪಲ್ ಏನು ಮಾಡಿದ್ದೀವಿ ಅಂದರೆ ಇಲ್ಲಿ ನೋಡ್ಕೋಬೋದು ನೀವು. ಬೆಳಿಗ್ಗೆ 7 ಗಂಟೆಗೆ ಸಿ ಕಾಲ್ ಕೊಟ್ಟಿದ್ವಿ. ಸಿ 30 ಪಾಯಿಂಟ್ ಹೋಗಿ ಎಂಟ್ರಿ ಮಿಸ್ ಆಗಿ ವಾಪಸ್ ಬಂತು.
ಸಾರಿ ಟಾರ್ಗೆಟ್ ಮಿಸ್ ಆಗಿ ವಾಪಸ್ ಬಂತು. ಅದಾದಮೇಲೆ ಪಿ ಕಾಲ್ ಕೊಟ್ವಿ. ಪಿ ಕಾಲಲ್ಲಿ ಒಂದ್ಸಲಿ ಟಾರ್ಗೆಟ್ ಮಿಸ್ ಆಯಿತು, ಬಟ್ ಸೆಕೆಂಡ್ ಟೈಮ್ ಸಪೋರ್ಟ್ ಬ್ರೇಕ್ ಆದರೆ ಒಳ್ಳೆ ಫಾಲ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ವಿ. ಅದು ಕಂಪ್ಲೀಟ್ ಈ ಥರ ಕಂಪ್ಲೀಟ್ ಫಾಲ್ ಆಯಿತು. ಓಕೆ, ಎರಡನೇ ಸತಿ ಎಂಟ್ರಿ ತಗೊಳ್ಳಿ ಅಂತ ಹೇಳಿದ್ವಿ. ಎಂಟ್ರಿಯಲ್ಲಿ ಕಂಪ್ಲೀಟ್ ಅದು 300 ಚಿಲ್ಲರೆಯಿಂದ 550ವರೆಗೂ ಹೋಯಿತು. 320ಇಂದ 560, ಒಂದು 200 ಪಾಯಿಂಟ್ಸ್ ಪ್ಲಸ್ಸೇ ಬಂದಿದೆ. ಅದಾದಮೇಲೆ ನಿಫ್ಟಿ ಸಿ ಕಾಲ್ ಕೊಟ್ಟಿದ್ವಿ, ನೋಡ್ಕೊಬೋದಿಲ್ಲ ನೀವು. ನಿಫ್ಟಿ ಸಿ ಎಂಟ್ರಿ 130, 150, 170 ಕಂಪ್ಲೀಟ್ ಆಲ್ ಟಾರ್ಗೆಟ್ಸ್ ಡನ್. ಕ್ಲಿಯರ್. ಬ್ಯಾಂಕ್ ನಿಫ್ಟಿ ಇಲ್ಲಿ ಸಿ ಇ, ಇದು ಪಿ ಇ, ಆಮೇಲೆ ಬ್ಯಾಂಕ್ ನಿಫ್ಟಿ ಟಚ್ ಮಾಡಿಲ್ಲ, ಬ್ಯಾಂಕ್ ನಿಫ್ಟಿ ವೀಕ್ ಇದೆ ಅಂತ. ನಿಫ್ಟಿಗೆ ಹೋದ್ವಿ, ಇದು ನಿಫ್ಟಿ ಇದರಲ್ಲಿ ಮಾಡಿದ್ವಿ. ನನ್ನ ಅನಾಲಿಸಿಸ್ ನೀವು ನೋಡಿದ್ರಲ್ಲ, ಈ ಗ್ರೀನ್ ಲೈನ್ ಹೈ ಕ್ರಾಸ್ ಮಾಡಿದ್ರೆ ಕೆಳಗಡೆ ಬಂದರೆ ಇಲ್ಲಿಂದ ಸಿ ಪ್ಲಾನ್ ಮಾಡ್ತೀವಿ ಅಂತ ನೋಡಿ. ಸೇಮ್ ಮಾಡಿದ್ದೀವಿ, ಸೇಮ್ ನಡೆದಿದೆ ಕೂಡ. ಇಲ್ಲಿಂದ ಸಿ ಬೈ ಮಾಡಿದ್ವಿ, ಕಂಪ್ಲೀಟ್ ಇದರಲ್ಲಿ 100 ಪಾಯಿಂಟ್ಸ್ ಬಂತು. ಇನ್ನೂ ಟಾರ್ಗೆಟ್ ಇತ್ತು, ಬಟ್ ಮಾರ್ಕೆಟ್ ಆಫ್ ಆಯಿತು. ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ ನಿಫ್ಟಿಯಲ್ಲಿ. ಓಕೆ, ಇದು ಇವತ್ತು ಮಾಡಿರೋದು. ಸರಿ, ಆಗೋಗಿದೆ ಸರ್, ನಾಳೆಗೆ ಏನು ಮಾಡಬೇಕು ಹೇಳಿ ಸರ್. ಇದೆಲ್ಲ ಏನಕ್ಕೆ ಹೇಳ್ತೀನಿ ಅಂದರೆ, ನೀವು ಲೆವೆಲ್ಸ್ ಹಾಕಿಟ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಮಾತ್ರ ಹೇಳ್ತೀನಿ. ಯಾಕಂದರೆ ಈ ಲೆವೆಲ್ಸಲ್ಲಿ ನಿಮ್ಗೆ ವರ್ಕ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡ್ಬೋದು ನೀವು ಅಷ್ಟೇ. ಆಗೋಗಿರೋದು ಬಂದು ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ನನಗೂ ಗೊತ್ತು. ಬಟ್ ಲೆವೆಲ್ಸ್ ಇವತ್ತು ನೋಡಿದ್ರೆ ಅಟ್ಲೀಸ್ಟ್ ನಾಳೆನಾದ್ರೂ ಹಾಕೋತೀರಾ ಅಂತ ನೋಡ್ಕೊಂಡ್ರಲ್ಲ. ಯೂಟ್ಯೂಬಲ್ಲಿ ಕೊಟ್ಟರೆ ಅಪ್ಡೇಟ್ಸು ಹೆಂಗೆ ವರ್ಕ್ ಆಗಿದ್ದಾವೆ, ಏನು ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಅಂತ. ಈಗ ಮೇನ್ ರೂಪ್ದು ಕೂಡ ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡಿ. ಮೇನ್ ರೂಪಲ್ಲಿ ಫ್ರೈಡೇ ಏನು ಮಾಡಿದ್ದೀನಿ ಇಲ್ಲಿ ನೀವು ಡೇಟ್ ನೋಡ್ಕೋಬೋದು. ಮೇನ್ ರೂಪ್ ವೀಡಿಯೋ ಪ್ಲೇ ಮಾಡ್ತೀನಿ. ಇಲ್ಲಾಂದರೆ ಇಲ್ಲಿ ಮಾರ್ಕೆಟಲ್ಲಿ ಕ್ಯಾಂಡ್ಲೇ ಇಲ್ಲಲ್ಲ, ನೀವು ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಫ್ರೈಡೇ ಏನು ಕ್ಯಾಂಡಲ್ ಬರ್ಕೊಟ್ಟಿದ್ದೀನಿ, ಇವತ್ತು ಏನು ಬಂದಿದೆ ನೋಡೋಣ. ಒಂದು ದಿವಸ ಅಂದರೆ 3 ಡೇಸ್ ಮುಂಚೆನೇ ಯಾವ ಕ್ಯಾಂಡಲ್ ಬರುತ್ತೆ ಅಂತ ಕೂಡ ಬರ್ಕೊಟ್ಟಿದ್ದೀನಿ. ಒಂದ್ಸಲಿ ಚೆಕ್ ಮಾಡಿ ನೋಡಿ, ಪ್ಲೇ ಮಾಡ್ತೀನಿ. మార్కెట్ రేపు పోన్సాడు సారీ మండే రికవరీ అయితే అవ్వాలి సార్. రికవరీ కాకపోయినా పోనీ ఈ ఫాల్ అయిన దాంట్లో కొంచెం ప్రాఫిట్ బుకింగ్ అని రావాలి సార్. అట్లీస్ట్ ఇలాంటి గ్రీన్ క్యాండిల్ ఎక్స్పెక్టెడ్ మండే ఇలాంటి క్యాండిల్ రావాలి సార్ మండే డే ಚಾರ್ಟ್లో. ಕೇಳಿಸ್ಕೊಂಡ್ರಲ್ಲ, ಡೇ ಚಾರ್ಟಲ್ಲಿ ಮಂಡೇ ಈ ಥರ ಕ್ಯಾಂಡಲ್ ಬರಬೇಕು ಸರ್, ಅದು ಗ್ರೀನ್ ಕಲರ್ ಕ್ಯಾಂಡಲ್ ಬರಬೇಕು ಸರ್ ಅಂತ ಬರೆದಿದ್ವಿ ಅನಾಲಿಸಿಸ್ ವಿಡಿಯೋದಲ್ಲಿ. ಈಗ ಅದೇ ಬ್ಯಾಂಕ್ ನಿಫ್ಟಿನ ಅದೇ ಡೇ ಚಾರ್ಟ್ ಇಡೋಣ ನಾವು. ಸೇಮ್ ಕ್ಯಾಂಡಲ್ ಬಂದಿದೆಯಾ ಬಂದಿಲ್ಲ ಅಂತ ಯಾರಾದರೂ ವೀಡಿಯೋ ನೀಟಾಗಿ ನೋಡೋರಿದ್ದರೆ ಕಾಮೆಂಟ್ ಮಾಡಿ ನೋಡೋಣ. ನಮ್ಮ ವೀಡಿಯೋ ಎಷ್ಟು ಜನ ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಬೇರೆ ಕಡೆ ದುಡ್ಡು ಕೊಟ್ಟು ಅದೇ ವೀಡಿಯೋ ನೋಡ್ತೀರಲ್ಲ, ಇಲ್ಲಿ ನೋಡಿ ಫ್ರೀಯಾಗಿ ಬರುತ್ತಲ್ಲ ನೋಡಿ. ಇದೇ ಕ್ಯಾಂಡಲ್ ಬರುತ್ತೆ ಅಂತ 3 ಡೇಸ್ ಬ್ಯಾಕು ಮೇನ್ ರೆಸ್ಟೋರೆಂಟ್ಗೆ ಬರ್ಕೊಟ್ಟಿದ್ವಿ. ಡೇ ಚಾರ್ಟಲ್ಲಿ ಇದೇ ಕ್ಯಾಂಡಲ್ ಬರ್ತದೆ ಸರ್ ಅಂತ. ನಾನು ಬರೆದಿರೋ ಕ್ಯಾಂಡಲ್ಲು ಇಲ್ಲಿ ಬರೆದಿರೋ ಕ್ಯಾಂಡಲ್ ಸೇಮ್ ಟು ಸೇಮ್ ಇದೆಯಾ ಇಲ್ಲ ಚೆಕ್ ಮಾಡಿ ನೋಡಿ. ಓಕೆ, ಈಗ ನೆಕ್ಸ್ಟ್ ನಾಳೆ ಏನು ಮಾಡಬೇಕು ನೋಡಿ. ನಾಳೆ ತುಂಬ ಸಿಂಪಲ್ ಇರ್ತದೆ. ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ಈ ಝೋನಲ್ಲಿ ಆರಾಮಾಗಿರಿ. ಈ ಗ್ರೀನ್ ಲೈನ್ ಮೇಲೆ ಒಂದು ಕ್ಯಾಂಡಲ್ ಬಂದು ಕ್ಲೋಸ್ ಆದರೆ ಅದು ಹೈ ಕ್ರಾಸ್ ಆಗುವಾಗ ನಾನು ಬೈ ಕಡೆ ಇರ್ತೀನಿ. ಈ ರೆಸಿಸ್ಟೆನ್ಸ್ವರೆಗೂ ಇಷ್ಟೇ, ಕ್ಲಿಯರ್, ಇಷ್ಟಿಗೆ ಬೈ ಕಡೆ ಇರ್ತೀನಿ. ಮತ್ತು ಈ ಝೋನಲ್ಲಿ ಸಿಕ್ಕಿದ್ರೆ ಸೆಲ್ಲಿಂಗೇ ಟ್ರೈ ಮಾಡ್ತೀನಿ. ಅರ್ಥ ಆಯ್ತಾ? ಇದು ಮೇಲೆ ಹೋಗಿ ಹಿಂಗೆ ಬರಬೇಕು. ಈ ವಾರ ನಮ್ಮದು ಎಕ್ಸ್ಪೆಕ್ಟೇಷನ್ ಇದು. ಯಾಕೆ ಬರುತ್ತೆ ಹೆಂಗೆ ಬರುತ್ತೆ ಅಂದರೆ ಅದೆಲ್ಲ ಬೇರೆ ವಿಷಯ. ನಾಳೆ ಇದು ಹೈ ಕ್ರಾಸ್ ಆದರೆ ಇಲ್ಲಿವರೆಗೂ ಸಿ ಕಡೆ ಪ್ಲ್ಯಾನ್ ಮಾಡ್ಕೋತೀನಿ ನಾನು. ನಿಮ್ಮ ಅನಾಲಿಸಿಸ್ ನಿಮ್ಮ ರಿಸ್ಕ್ ರಿವಾರ್ಡ್ ಮ್ಯಾಚ್ ಆದರೆ ನೀವು ಮಾಡ್ಕೋಬೋದು. ಬಟ್ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಪಿ ಇ ಮಾಡಬೇಕಂದ್ರೆ ಮಾತ್ರ ನಾನೇ ಅಪ್ಡೇಟ್ ಮಾಡ್ತೀನಿ. ಇದ್ರ ಕೆಳಗಡೆ ಇಷ್ಟೇ ಸ್ಪೇಸ್ ಇರೋದು, ಇಲ್ಲಿವರೆಗೂ ತೊಗೋಬೋದಲ್ವ ಅಂದರೆ ಇಲ್ಲಿ ತೊಗೋಬಾರ್ದು, ಇಷ್ಟೇ ತೊಗೋಬೇಕು. ಇದು ಪಿ ಇ ಬಂದರೆ ನಾನು ಅಪ್ಡೇಟ್ ಮಾಡ್ತೀನಿ ಲೈವಲ್ಲಿ. ನೀವು ಸಿ ಕಡೆ ಪ್ಲ್ಯಾನ್ ಮಾಡ್ಕೊರಿ. ಪಿ ಏನಾದರೂ ಬಂದರೆ ನಾನು ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ 4 ಗ್ರೂಪಲ್ಲಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಇವಾಗ ಹೇಳಿದ್ವಲ್ಲ, ಮಾತಾಡಿದ್ವಲ್ಲ, ಇದ್ರ ಲೋ ಕ್ರಾಸ್ ಆದರೆ ಇಲ್ಲಿವರೆಗೂ ಪಿ ಇ ಮಾಡ್ಕೋಬೋದು. ಇಲ್ಲಿಂದ ಮತ್ತೆ ಸಿ ಇ ಕ್ರಾಸ್ ಆಗ್ತಿದ್ರೆ ಮೇಲೆ ಹೋಯ್ತಂದರೆ ಇಲ್ಲಿಂದ ಮತ್ತೆ ಪಿ ಇ. ಇದು ಡ್ಯುಯಲ್ ಝೋನ್. ಫಿನ್ ನಿಫ್ಟಿ ಏನಾಗಿದೆ ನೋಡೋಣ. ಫಿನ್ ನಿಫ್ಟಿ ಬಗ್ಗೆ ನೋಡೇ ಇಲ್ಲಲ್ಲ ನೋಡಿ. ಫಿನ್ ನಿಫ್ಟಿ ಒಂದು ಲೆವೆಲ್ ಹಾಕಿದ್ವಿ. ಈ ಝೋನಲ್ಲಿ ಟ್ರೇಡೇ ಮಾಡಬೇಡಿ ನೀವು ಅಂತ. ಯಾರಾದರೂ ಇದರಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡೋರಿದ್ರೆ ನನಗೆ ಹೇಳಿ. ನಾನು ಟ್ರೇಡ್ ಮಾಡಿದೆ ಪ್ರಾಫಿಟ್ ಬಂತು ಅಂತ ಹೇಳಿರಿ ನೋಡೋಣ. ಅಕಸ್ಮಾತ್ ಯಾರಾದರೂ ಬಂದಿದ್ರೆ ಕೂಡ ಅದು ಬೈ ಲಕ್ ಬಂದಿರುತ್ತೆ, ಬಿಟ್ಟರೆ ಅದು ಕರೆಕ್ಟ್ ಪ್ರಾಫಿಟ್ ಅಲ್ಲ. ಯಾಕೆಂದರೆ ಇಲ್ಲೇನು ಪ್ಯಾಟ್ರನ್ಸೇ ಇಲ್ಲ. ನೋಡ್ಕೋಬೋದು ನೀವು. ಮಾರ್ಕೆಟ್ ಕಂಪ್ಲೀಟ್ ಅದೇ ಝೋನಲ್ಲೇ ಇದೆ. ಓಕೆ,
ಪ್ಲಸ್ ಡಿ ಕೆ ಇರೋದ್ರಿಂದ ಏನು ಬಂದಿರೋದೇ ಇಲ್ಲ ಪ್ರಾಫಿಟು. ನಿಫ್ಟಿ ಕೂಡ ನಾಳೆ ಸೇಮ್, ಫಿನ್ ನಿಫ್ಟಿ ಕೂಡ ನಾಳೆ ಸೇಮ್ ಲೆವೆಲ್ಸ್. ಇದರ ಹೈ ಕ್ರಾಸ್ ಆದರೆ ಮಾರ್ನಿಂಗ್ಗೆ ಇದ್ರ ಒಳಗಡೆ ಓಪನ್ ಆಗಬೇಕು. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಇದು ಗ್ರೀನ್ ಲೈನ್ ಮೇಲೆ ಬಂದು ಕ್ಲೋಸ್ ಆಗಬೇಕು. ಈ ಗ್ರೀನ್ ಲೈನ್ ಮೇಲೆ ಬಂದು ಕ್ಲೋಸ್ ಆದರೆ ಫಸ್ಟ್ 15 ಮಿನಿಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಗ್ಯಾಪ್ ಡೌನ್ ಓಪನ್ ಆಗಿ ಇದ್ರ ಮೇಲೆ ಬಂದು ಒಂದು 15 ಮಿನಿಟ್ಸ್ ಕ್ಯಾನು ಕ್ಲೋಸ್ ಆಗಬೇಕು. ಕ್ಲೋಸ್ ಆದಮೇಲೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಮಾರ್ನಿಂಗ್ 9:30ಗೆ ಇಲ್ಲಿಂದ ಒ ಟಿ ಎಮ್ ಔಟ್ ಆಫ್ ದಿ ಮನಿ ತಗೊಂಡು ನೀವು 0 to ಹೀರೋ ಮಾಡ್ಬೋದು. ಅಂದರೆ ಸಾಯಂಕಾಲ ಮಾಡೋದಲ್ಲ ಸರ್, 2:30 ಮೇಲೆ ಬೆಳಿಗ್ಗೆನೇ ಮಾಡ್ಬೋದಾ ಅಂದರೆ ಮಾಡಿ ನೋಡಿ ಗೊತ್ತಾಗ್ತದೆ. ಇಲ್ಲಾಂದರೆ ನಾನು ಮಾಡ್ತೀನಿ, ನೀವು ಲೈವಲ್ಲಿ ನಿಮ್ಮ ರಿಸ್ಕ್ ವ್ಯಾಲ್ಯೂಯೇಷನ್ ನೋಡ್ಕೊಂಡು ನೀವು ಚೆಕ್ ಮಾಡಿ ವರ್ಕ್ ಆಗುತ್ತೆ ಎಲ್ಲ ನೋಡಿ. ಓಕೆ, ಇದ್ರ ರೂಲ್ ಏನಂದರೆ ಇದ್ರ ಕೆಳಗಡೆ ಓಪನ್ ಆಗಬೇಕು, ಓಪನ್ ಆಗಿ ಇದ್ರ ಮೇಲೆ ಬಂದು ಕ್ಲೋಸ್ ಆಗಬೇಕು. ಮತ್ತು ಹೈ ಕ್ರಾಸ್ ಆಗುವಾಗ ಒ ಟಿ ಎಮ್ ಬೈ ಮಾಡ್ಕೊಳ್ಳಿ. ನಿಮ್ಮ ರಿಸ್ಕ್ ವ್ಯಾಲ್ಯೂಯೇಷನ್ ನೋಡಿಕೊಂಡು ನಿಮ್ಮ ಅನಾಲಿಸಿಸ್ ನೋಡಿಕೊಂಡು. ಯಾಕಂದರೆ ನಾನು ಬೈ ಮಾಡ್ತೀನಿ ನೀವು ಬೈ ಮಾಡಿ ಅಂತ ಏನು ಹೇಳ್ತಾ ಇಲ್ಲ, ನಾನು ವ್ಯೂ ಹೇಳ್ತಾ ಇದ್ದೀನಿ. ನಿಮ್ಗೇನಾದರೂ ಹೆಲ್ಪ್ ಆದರೆ ಅದನ್ನು ಕಾಪಿ ಮಾಡ್ಕೊಳ್ಳಿ. 9:30ಗೆ ನಾನು ಇಲ್ಲಿಂದ 0 to ಹೀರೋ ಬೈ ಮಾಡ್ಕೊತೀನಿ. ನನ್ನ ಟಾರ್ಗೆಟ್ ಇದು. ಇಲ್ಲೊಂದು ರೀಎಂಟ್ರಿ ಕೇಳುತ್ತೆ, ರೀಎಂಟ್ರಿ ಆದಮೇಲೆ ಟಾರ್ಗೆಟ್ ಇದು. ಓಕೆ, ಇದು ಅನಾಲಿಸಿಸ್ ಆ್ಯಂಡ್ ಲೆವೆಲ್ಸ್. ಯಾರಿಗಾದ್ರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಲಿಂಕಿಗೆ ಜಾಯಿನ್ ರಿಕ್ವೆಸ್ಟ್ ಕಳಿಸಿ. ಫಸ್ಟ್ ಇಷ್ಟು ದಿನ ಬಂದು ಸೇರ್ಬೋದಿತ್ತು, ಇವಾಗ ರಿಕ್ವೆಸ್ಟ್ ಕಳಿಸಿ, ನಾನು ಚೆಕ್ ಮಾಡಿ ಅಕ್ಸೆಪ್ಟ್ ಮಾಡ್ತೀನಿ. ಓಕೆ, ಬರೋರು ಬರ್ಬೋದು, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಜನ ಫ್ರಾಡ್ಗಳೇ ಬಂದುಬಿಡ್ತಾವ್ರೆ ಅದರೊಳಗಡೆ ಬಂದು ಇಲ್ಲಿಂದ ತೊಗೊಂಡೋಗಿ ಬೇರೆ ಕಡೆ ಎಲ್ಲ ಮಿಸ್ಯೂಸ್ ಮಾಡ್ತಾಯಿದ್ದಾರೆ. ಅದರಿಂದ ಅವ್ರು ಮಿಸ್ಯೂಸ್ ಮಾಡಿದ್ರೆ ಪರವಾಗಿಲ್ಲ, ನನಗೇನು ಲಾಸ್ ಇಲ್ಲ, ಯಾರಿಗೇನು ತೊಂದರೆ ಇಲ್ಲ. ಅವ್ರು ನಂಬ್ಕೊಂಡು ಬರ್ತಾರಲ್ಲ ಆ ಕಡೆ, ಇನ್ನೂ ಹೊಸ ಲರ್ನರ್ಸ್ ಬೇಸಿಕ್ ಇರೋರು ಅವ್ರಿಗೆ ಲಾಸ್ ಬರ್ತಾಯಿದೆ. ಅದರಿಂದ ರಿಕ್ವೆಸ್ಟ್ ಕಳಿಸಿರಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ ಹೊಸಬ್ರು ಯಾರಾದರೂ ನೋಡಿದ್ರೆ. ಓಕೆ, ಥ್ಯಾಂಕ್ ಯು.